ಅಮೃತ ಒಂದೊಂದು ಸಾರಿ ಬಂದರೆ ಒಂದೊಂದು ಬಟ್ಲು ತುಂಬ ಬಂದ್ಬಿಡೋದು, ಇರದಂಥ ಬಟ್ಲು ಇರ್ತದೆ. ಏನು ಜಗತ್ತನ್ನೇ ವಿನಾಶ ಮಾಡೋದಕ್ಕೆ ತಾನು ರಕ್ಷಣೆಗೆ ಏನು ಅಣು ಪ್ರಮಾಣ ಪರಮಾಣು ಅಂತ ಎಲ್ಲರೂ ಶೇಖರಣೆ ಮಾಡಿಕೊಂಡು, ಒಂದು ಅಣುನಲ್ಲಿ 100 ಉಪಾಣು ಇರ್ತವೆ. ಆ 100 ಉಪಾಣುವಿನ ಒಂದು ಶಕ್ತಿ ಪ್ರೇರೇಪಣೆಯಿಂದ ಇಷ್ಟು ಕೆಲಸ ಮಾಡಿರ್ತಾರೆ. ಆಕ್ಸಿಡೆಂಟ್ ಆಗಿ ಛಿದ್ರ ಆದಂಥದ್ದು ಶರೀರ ಪಡೆದ ತಕ್ಷಣ ಏನಾಗೋಯ್ತು, ಅದು ಪರಿಮಳ, ಸುಗಂಧ ಪರಿಮಳ, ತುಳಸಿ ಅತ್ಯಧಿಕ ಸುಗಂಧ ಪರಿಮಳ. ಮತ್ತು ದೈವ ಬಲಗಳು, ದೈವಮಣಿಗಳು, ಆಮೇಲೆ ಮಾಂಗಲ್ಯಗಳು, ದೈವ ಮಾಂಗಲ್ಯ. 5 ಜನ ತಾಯಂದಿರಿಗೆ ದೈವ ಮಾಂಗಲ್ಯವನ್ನು ಪಡೆದುಕೊಟ್ಟವ್ರೆ. ಶರೀರನ ಒಂದು ಮಾಡಿ ಮತ್ತೆ ಶರೀರನ ಇದು ಮಾಡಿ ದೈವ ಲೋಕಕ್ಕೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಒಂದೇ ಸೆಕೆಂಡಲ್ಲಿ ದೈವ ಜ್ಞಾನ ಪ್ರಾಪ್ತಿಯಾಗುವಂಥದ್ದು. 18 ಕೋಟಿ ಜೀವರಾಶಿ ಮಾತ್ರ ಬದುಕ್ತದೆ. ಆ 18 ಕೋಟಿಲ್ರು ಆ ಪಾದ ತುಣಿದಂಥ ಮಕ್ಕಳು ಎಲ್ಲರೂ ರಕ್ಷಣೆ ಆಗ್ತಾರೆ. ಆ ದೇವ್ರು ರಕ್ಷಣೆ ಮಾಡ್ತಾರೆ, ಅದು ಸತ್ಯ. ನಮ್ಮ ದೇಹಕ್ಕೆ ಮಿಲನ ಆದ್ರೆ ನಾವು ಕೂಡ ಆಂಜನೇಯ ಸ್ವಾಮಿ ಇರುತ್ತೆ ಆಗ್ಬಹುದಲ್ಲ. ಅದನ್ನ ಮಿಲನ ಮಾಡಿಸ್ಕೊಳ್ಳುವಂತ ಬಗೆ ಹೇಗೆ? ಸಮಸ್ತ ಸಮರ್ಥ ಸನಂದ ಸಹಸ್ರ ಜಗತ್ರಾದ ಸಂಹೋತಿ ಸಂಹಾರಾಲಯ ವಿವರ್ತ ವಿನಂತ ವಿಮಂತ ವಿನೀತ ಗುರುಗಳೇ ನಮಸ್ತೆ. ನಮಸ್ತೆ. ಬಹಳ ಒಂದು ಒಳ್ಳೊಳ್ಳೆ ವಿಚಾರನ ತಿಳಿಸ್ಕೊಡ್ತಾ ಬರ್ತಾ ಇದ್ದೀರಾ ಗುರುಗಳೇ. ನಿಜವಾಗ್ಲೂ ಎಷ್ಟೋ ವಿಚಾರ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ, ನಮಗೆ ಸ್ವತಃ ಎಷ್ಟೋ ವಿಚಾರ ಇವೆಲ್ಲ ಗೊತ್ತೇ ಇರಲಿಲ್ಲ. ಬಹಳ ಒಂದು ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ನೀವು ಒಂದು ವಿವರಣೆ ಕೊಡ್ತಾ ಇದ್ದೀರಾ. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ನಾವು ಈ ಜಗತ್ತು ಇದೆಯಲ್ಲ ಗುರುಗಳೇ, ಈ ಜಗತ್ತು, ಈ ಪ್ರಕೃತಿ ನಾವೇನು ನೋಡ್ತಾ ಇದ್ದೀವಿ, ಈ ಸೃಷ್ಟಿ ಹೇಗಾಯಿತು ಏನು ಅಂತ ಒಂದು ವಿಚಾರ ಬಂದೇ ಬರುತ್ತೆ. ಹೇಗೆ ಸೃಷ್ಟಿ ಆಯಿತು, ಇದು ಏನು ಪವಾಡದ ರೀತಿಯಲ್ಲಿ ಏನಾನ ಹಾಗೆ ಸೃಷ್ಟಿ ಆಗೋಯ್ತಾ? ವಿಜ್ಞಾನದಲ್ಲಿ ಕೆಲವೊಂದು ಅವ್ರದ್ದೇ ಆದಂಥ ಒಂದು ವಿಧಾನದಲ್ಲಿ ಅವರು ಉತ್ತರ ಕೊಡ್ತಾರೆ. ಸೊ ಹಾಗೆ ನಾವು ಎಷ್ಟೋ ಜನ ಪವಾಡ ಪುರುಷರನ್ನ ನಾವು ಕಂಡಿದ್ದೀವಿ, ಓದಿದ್ದೀವಿ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಅವ್ರ ಜೊತೆ ಇಲ್ಲದೆ ಇರ್ಬೋದು ಅಥವಾ ಇದ್ರೂ ನಮ್ಗೆ ಗೊತ್ತಾಗಿಲ್ವೇನೋ. ಎಷ್ಟೋ ಪವಾಡ ಪುರುಷರನ್ನ ನಮ್ಮ ಒಂದು ಈ ಭರತಖಂಡದಲ್ಲಿ ಒಂದು ಅವರ ಜನ್ಮ ತಾಳಿ ಪವಾಡದ ಮೂಲಕ ಎಷ್ಟೋ ಭಕ್ತರಿಗೆ ಒಂದು ದೇವರಿದ್ದಾನೆ ಅನ್ನೋದು ಅವ್ರ ಮೂಲಕ ಗೊತ್ತಾಗಿರುವಂಥ ವಿಷಯ ಗುರುಗಳೇ. ಹಾಗಾಗಿ ಈ ಪವಾಡದ ಹಿಂದಿರೋ ಒಂದು ಸತ್ಯ ಏನು ಗುರುಗಳೇ? ಅಂದರೆ ಆ ಪವಾಡದ ಸ್ಥಳ ಯಾವುದಾದ್ರೂ ಇದೆಯಾ? ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನೋಡಿ, ಈ ಪವಾಡದ ಸ್ಥಳನೂ ಇದೆ, ಹಾಗೆ ಈ ಪವಾಡದ ಹಿಂದೆ ಒಂದು ಶಕ್ತಿ ಅನ್ನೋದಿದೆ. ಏನು ಜಗತ್ತನ್ನೇ ವಿನಾಶ ಮಾಡೋದಕ್ಕೆ ತಾನು ರಕ್ಷಣೆಗೆ ಏನು ಅಣು ಪ್ರಮಾಣ ಪರಮಾಣು ಅಂತ ಎಲ್ಲರೂ ಶೇಖರಣೆ ಮಾಡಿಕೊಂಡು ವೈರಸ್ತೆ ಆಗಲಿ ಇನ್ನೊಂದೇ ಆಗಲಿ ಇಟ್ಕೊಂಡಿದ್ದಾರೋ, ಅವರು ಜಗತ್ತಲ್ಲಿ ತಾನು ಬೆಳೆಯಕ್ಕೆ ಇಟ್ಕೊಂಡಿರೋದು ಕಲಿ ಅನ್ನೋ ಪ್ರಭಾವದಲ್ಲಿ ತನ್ನ ರಕ್ಷಣೆಗೆ. ಹಾಗೆ ಭಗವಂತ ದಾನವಾಗಿ ತನ್ನ ದೈವದ ಮಕ್ಕಳಿಗೆ, ಈಗ ಯಾರು ರಾಘವೇಂದ್ರ ಸ್ವಾಮಿ ಆಗ್ಬೋದು, ಸಿದ್ಧಾರೂಢರು ಆಗ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಆಗ್ಬೋದು, ಇವರೆಲ್ಲರಿಗೂ ಒಂದು ಶಕ್ತಿ ಪ್ರಧಾನವಾದ ಒಂದು ಶಕ್ತಿ ಅಂತ ಕೊಟ್ಟಿದ್ದಾರೆ. ಇದನ್ನು ಅಣುಶಕ್ತಿ ಅಂತಾರೆ. ಒಂದು ಅಣುನಲ್ಲಿ 100 ಉಪಾಣು ಇರ್ತವೆ. ಆ 100 ಉಪಾಣುವಿನ ಒಂದು ಶಕ್ತಿ ಪ್ರೇರೇಪಣೆಯಿಂದ ಇಷ್ಟು ಕೆಲಸ ಮಾಡಿರ್ತಾರೆ. ಅಂದ್ರೆ ಒಂದು ಅಣುವಿಂದ ಇಷ್ಟು ಶಕ್ತಿ ಹೌದು ಉದ್ಭವ ಆಗುತ್ತೆ. ಒಂದು ಅಣು, ಅದರಲ್ಲಿ 100 ಉಪಾಣು, ಅದರಲ್ಲಿ
ಒಂದು ಉಪಾಣುವಿನ ಒಂದು ಶಕ್ತಿಯಿಂದ ಇಷ್ಟು ಮಾಡಿರ್ತಾರೆ. ಇಂಥ 921 ಅಣುನ ಒಡಿಸಿ ಆಕ್ಸಿಡೆಂಟ್ ಆಗಿ ಛಿದ್ರ ಆದಂಥ ಶರೀರನ ಒಂದು ಮಾಡಿ ಮತ್ತೆ ಶರೀರನ ಇದು ಮಾಡಿ ದೈವಲೋಕಕ್ಕೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಒಂದೇ ಸೆಕೆಂಡಲ್ಲಿ ದೈವಜ್ಞಾನ ಪ್ರಾಪ್ತಿಯಾಗೋಂಥದ್ದು ಇವೆಲ್ಲ ಮಾಡೋವಂಥ ಸ್ಥಳ ಒಂದಿದೆ. ದೇವರು ಕರುಣೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಸರ್ವ ಸದ್ಭಕ್ತರದ್ದು ಅಂತ ಸ್ಥಳ ಇದೆ. ದೇವ್ರೂರು ಒಂದು ಸ್ಥಳನ ಅಲ್ಲಿ ಪುಣ್ಯಾತ್ಮರು ಭಗವಂತನ ಬೇಡ್ತಾ ಇದ್ದಾರೆ. ಅಂತ ಸಂಪರ್ಕದಲ್ಲಿ ಮಕ್ಕಳಿದ್ದಾರೆ. ಅವ್ರದ್ದೇ ಆದಂಥ 108 ಸಮಸ್ಯೆ ಇದ್ರು ಲೋಕ ಕಲ್ಯಾಣಕಾರಿಕೆ ಅಂತ ತಮ್ಮ ನೋವುಗಳನ್ನೆಲ್ಲ ಮರೆತು ದೈವ ಕಾರ್ಯಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಅವ್ರದ್ದ ಕುಟುಂಬದ ಒಂದು ವಿಚಾರಗಳಿಗೆ ತಲೆ ಕೊಡಲ್ಲ ಅಂತ ದೈವ ಜ್ಞಾನಕ್ಕೆ ಪರಿಪೂರ್ಣವಾಗಿ ತಲೆಬಾಗಿ ಕಾರ್ಯಕ್ಕೆ ತಲೆಬಾಗ್ತಾ ಇದ್ದಾರೆ ಅಂತ ಸ್ಥಳನೂ ಇದೆ. ಅದ್ರ ಬಗ್ಗೆ ಇಲ್ಲೇ ಇರ್ತಕ್ಕಂಥ ಒಬ್ರು ಭಕ್ತರು ಮಾತಾಡ್ತಾರೆ. ಅವರು ಭಗವಂತನ ಜೊತೆ ಒಡನಾಡ್ತಲ್ಲಿದ್ದವರು, ದೈವ ಜ್ಞಾನನ ಪರಮಾತ್ಮ ಸಾಕಾರವಾಗಿ ಹೇಳ್ತಿದ್ದಾಗ ಅದನ್ನ ತಿಳಿದವರು, ಪ್ರತ್ಯಕ್ಷವಾಗಿ ಕಂಡವರು, ಅದನ್ನ ನೋಡ್ದವ್ರು, ದೈವಜ್ಞಾನ ಬರ್ದಾಗ ನೋಡ್ದಂಥವ್ರು, ವಿಚಾರ ಹೇಳಿದಾಗ ಅಮೃತ ದೈವ ಫಲ ಎಲ್ಲವೂ ನೋಡ್ದಂಥವ್ರು ಅಂತ ಪುಣ್ಯಾತ್ಮರು ಇದ್ದಾರೆ. ಅವ್ರು ಮಾತಾಡ್ತಾರೆ. ಅವ್ರ ಬಾಯಿಲಿಂದನೇ ಕೇಳಿ. ನಿಜವಾಗ್ಲೂ ಆ ಒಂದು ಅದೃಷ್ಟನೂ ನಮಗ್ ಸಿಗ್ಲಿ ಗುರುಗಳೇ. ನೀವು ಇವಾಗ ಹೇಳ್ತಾ ಇದ್ದೀರಾ ಅಂದ್ರೆ 920 21 ಅಣು ಒಡೆದು ಒಂದು ಛಿದ್ರವಾಗಿರುವಂತ ಒಂದು ದೇಹನ್ ಕೂಡ ಮತ್ತೆ ಅದಕ್ಕೆ ದೇಹ ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು. ಇದನ್ನ 2009ರಲ್ಲಿ ಸ್ವತಃ ಹರಿಹರಪ್ಪಾಜಿ ಅಂತ ಏನ್ ಹೇಳಿದಿವೋ, ದೇವ್ರು ಅಂತ ಪರಮಾತ್ಮ ಹರಿಹರಪ್ಪಾಜಿ ಇಲ್ಲಿವರೆಗೂ ಏನ್ ಹೇಳಿದಿವೋ, ಮೂಲ ಪರಬ್ರಹ್ಮ ಸ್ವರೂಪಿ ಇವರು ಶಾಖನೀಲಾಂಬರಿ ದೇವಿ, ಅವ್ರಿಗಿಂತ ಮಿಗಿಲ ಶಕ್ತಿ ಹರಿಹರಪ್ಪಾಜಿ. ಅವ್ರು ಸರ್ವಶಕ್ತರು ಅಂತ ನಾವು ಅಂತೀವಿ. ಏಕೆಂದ್ರೆ ತಾನೆಲ್ಲ ಮಾಡ್ತಿದ್ರು ತಾನ್ ದೇವ್ರು ಅಂತ ಯಾವತ್ತೂ ಅನ್ಲಿಲ್ಲ. ಇಂಥವ್ರಿಗಿಂತ ಕರ್ತವ್ಯ ಅಂತ ಮಾಡಿಸ್ತಾ ಇದ್ದಾರೆ. ಆದ್ರೂ ದೇವ್ರು ಅಂತ ತಾನ್ ದೇವ್ರು ಅಂತ ಯಾವತ್ತೂ ಅನ್ಲಿಲ್ಲ. ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು. ಈ ಕ್ಷಣ ನಡೆಯುತ್ತಾ ಮುಂದಕ್ಕೆ ಇಲ್ಲ ನಡೆದಿದ್ಯಾ? ಅಲ್ಲ, ಮುಂದೆ ನಡೆಯುತ್ತೆ. ಅದ್ ನಡೆಯಲ್ಲ ಅಂದ್ರೆ ಅದು ನಡೆಯಲ್ಲ ಅನ್ನೋಕ್ ಆಧಾರ ಅಂತ ಹೇಳಲಿಕ್ಕೆ ಅಸಾಧ್ಯ. ನಡೆದೇ ನಡೆಯುತ್ತೆ. ಅದನ್ನ ನಡೆಯಕ್ಕೆ ಅನ್ನೋದಕ್ಕೆ ಪ್ರತಿ ಕ್ಷಣನೂ ಈಗ ಪರಬ್ರಹ್ಮ ಸ್ವರೂಪಿಣಿ ಇಷ್ಟೆಲ್ಲ ದೈವಿಕ ಜ್ಞಾನ ಇವತ್ತಿಲ್ಲಿ ಕೂರಿಸಿ ಇಂತೆಲ್ಲ ವಿಚಾರ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಲ್ಲವೂ ಶಕ್ತಿ ಆಧಾರ ಪೂರ್ಣ ಎಲ್ಲ ಅವರೇ. ವೇದನೆ ಗೊತ್ತಿಲ್ದವ್ರ ಕೈಲಿ ವೇದ ಹೇಳಿಸ್ತಾರೆ. ಶಕ್ತಿನೇ ಕೊಡದಿಲ್ದವ್ರನ್ನ ಶಕ್ತಿ ಪ್ರದಾನ ಮಾಡ್ತಾರೆ. ನಾವೇನ್ ತಪಸ್ವಿಗಳಲ್ಲ, ಜ್ಞಾನಿಗಳಲ್ಲ. ಆ ಜ್ಞಾನನ ಕೊಟ್ಟು ಕಾಪಾಡ್ತಾ ಇದ್ದಾರೆ. ಪ್ರತಿ ಕ್ಷಣನೂ ದಿವ್ಯ ಸ್ವರೂಪ ತೋರಿಸ್ತಾರೆ. ಪ್ರತಿ ಕ್ಷಣದಲ್ಲಿ ಬಂದು ಯಾವ ಮುಂದೆ ಏನು ಕಾರ್ಯ ಆಗಬೇಕು, ಹೇಗಿರ್ಬೇಕು, ಹೇಗ್ ನಡೆಯುತ್ತೆ ಎಲ್ಲ ವಿಚಾರ ತಿಳಿಸ್ತಾ ಇದ್ದಾರಲ್ಲ. ಹಾಗೆ ಹಂತ ಅಷ್ಟೇ, ಸಮಯ ತಗೊಳುತ್ತೆ. ಖಂಡಿತ ಅದ್ ನಡೆಯುತ್ತೆ. ಸ್ವತಃ ಅವರೇ ಇಂಟರ್ವ್ಯೂನಲ್ಲಿ ಹೇಳಿದಾರಲ್ಲ 2009ರಲ್ಲಿ. ಹೌದು ಹೌದು ಹೌದು, ನಾವು ನೋಡಿದ್ದೀವಿ ಅದು ಇಂಟರ್ವ್ಯೂ. ಅಂದ್ರೆ ಇವಾಗ ನೀವು ಹೇಳ್ತಾ ಇರೋ ಪ್ರಕಾರ ಆ ಛಿದ್ರವಾಗಿರುವಂತ ದೇಹವನ್ನ ಮತ್ತೆ ಒಟ್ಟುಗೂಡಿಸುವಂತ ಒಂದು ಕಾರ್ಯ ನಡೆಯುತ್ತೆ ಮುಂದಕ್ಕೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಅದು ಎಲ್ಲಾರ್ಗೂ ಅದು ಸಾಧ್ಯನಾ? ಅಲ್ಲ, ಇಂಥ ಒಂದು ವ್ಯಕ್ತಿಗೆ ಆಗುತ್ತೆ ಅನ್ನೋದು ಇದೆಯಾ? ಹೇಗೆ ಗುರುಗಳೇ, ಇನ್ನಷ್ಟು ಅದ್ರ ವಿವರಣೆ ಕೊಡಕ್ ಆಗುತ್ತೆ? ನೋಡಿ, ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಮಾನವ ಸ್ವರೂಪವಾಗಿ ಹುಡ್ತಾರೆ ಅನ್ನೋ ಒಂದು ಸಂಕಲ್ಪ ಇದೆ. ಅದ್ರಲ್ಲಿ ಇಂತಿಷ್ಟೇ ಜೀವರಾಶಿಗಳು ಇರ್ಬೇಕು ಅಂತ ಇದೆ. ಜಗತ್ತು ತನ್ನಿಷ್ಟ ಬಂದಂತ ಈಗ ಮನೆ ನೋಡಿ, ಈಗೆಲ್ಲ ತನಗೆ ಬೇಕಾದಂತ ಐಭೋಗ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಪ್ರಕೃತಿಗೂ ಒಂದು ಸ್ಥಾನ ಬೇಕಲ್ವಾ? ಮರ, ಗಿಡ, ಗಾಳಿ, ನೀರು, ಪಂಚಭೂತ ತತ್ವಗಳು ಬೇಕಲ್ವಾ? ಯಾವಾಗ ಅದನ್ನ ಹಾಳು ಮಾಡಿ ಮನುಷ್ಯ ಹೋಯ್ತಾನೋ ಆ ಪ್ರಕೃತಿನೇ ವಿನಾಶ ಮಾಡ್ಬೇಕಾಯ್ತದೆ. ಪ್ರಕೃತಿ ವಿನಾಶ ಮಾಡಿದಾಗ ತನಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೋತದೆ. ಹಂಗೆ ಜೀವರಾಶಿಗಳು 18 ಕೋಟಿ ಜೀವರಾಶಿ ಮಾತ್ರ ಬದುಕ್ತದೆ. ಆ 18 ಕೋಟಿ ಜೀವರಾಶಿಲಿ ಯಾರಿರ್ತಾರೋ ಅವ್ರು ಮನುಷ್ಯ ಆಗ್ಲಿ, ಜೀವಿ ಆಗ್ಲಿ, ಇನ್ನೊಂದಾಗ್ಲಿ, ಆ ದೇವ್ರೂರು ಸ್ಥಳದಲ್ಲಿ ಬಂದು ತುಣಿದ ಮೇಲೆ ಆ ಮಣ್ಣು ತುಣದೇ ತುಣಿತಾರೆ ಆ ಮಕ್ಕಳು. 96 ಲಕ್ಷ ಗಣಾಧಿಪತಿಗಳು, ಹರಿಗಣ, ಶಿವಗಣ, ಬ್ರಹ್ಮಗಣ, ದೇವಾನ್ ದೇವತೆಗಳು, ಋಷಿಗಳು, ಯತಿಗಳು, ಮುನಿಗಳು ಎಲ್ಲರೂ ಆ ಪಾದ ತುಣಿದಂಥ ಮಕ್ಕಳು ಎಲ್ಲರೂ ರಕ್ಷಣೆ ಆಗ್ತಾರೆ. ಆ ದೇವ್ರು ರಕ್ಷಣೆ ಮಾಡ್ತಾರೆ, ಅದು ಸತ್ಯ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅಂದ್ರೆ ಇದು ನಮ್ಮ ಭಾರತ ದೇಶದಲ್ಲಿ 18 ಕೋಟಿ ಜನ ಮಾತ್ರ ಉಳಿತಾರೆ ಅನ್ನೋದ? ಇಲ್ಲಿ ಪ್ರಪಂಚದಲ್ಲ? ಇಡೀ ಪ್ರಪಂಚದಲ್ಲೇ ಅವ್ರು ದೇವ್ರ ಮಗ ಅನ್ಸ್ಕೊಂಡವ್ರು ಇಡೀ ಜಗತ್ತಲ್ಲಿ ಎಲ್ಲೇ ಇದ್ರು
ದೇವ್ರ ರಕ್ಷಣೆ ಮಾಡ್ತಾರೆ. ದೇವ್ರು ಅಂದ್ಮೇಲೆ ದೇವ್ರೇ, ಹೌದು. ಬೇರೆ ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರ ಮಗ ಅಂದಮೇಲೆ ಮಗನೇ, ಅವನ್ ದೇವ್ರಲ್ಲ. ಹಾಗೆ ಯಾರು ಕೊಟ್ಟಿರ್ತಾರೋ, ಯಾರು ಸೃಷ್ಟಿ ಮಾಡಿರ್ತಾರೋ ಅವ್ರು ವಿನಾಶ ಮಾಡಕ್ ಸಾಧ್ಯ, ಮತ್ತೆ ಅದನ್ನ ಸಂರಕ್ಷಣೆ ಮಾಡೋದು ಅವರೇ. ಇದೇ ಮೂಲ ತಾತ್ಪರ್ಯ. ಅದಕ್ಕೆ ಮೂಲ ಕಲ್ಕಿನೂ ಅವರೇ, ಶಿವನೂ ಅವರೇ, ಪರಮಾತ್ಮನೂ ಅವರೇ. ಅವ್ರಿಗೆ ಉಳ್ಸೋದು ಗೊತ್ತು, ಅಳ್ಸೋದು ಗೊತ್ತು. ಕೊನೆಗೆ ಹೇಗಿರ್ಬೇಕು ಅದನ್ನು ಮಾಡ್ತಾರೆ. ಸತ್ಯವಂತರ ಕಾಲ ಖಂಡಿತ ಹತ್ರದಲ್ಲಿದೆ. ಸತ್ಯದ, ಜ್ಞಾನದ, ಧರ್ಮದ ಕಾಲ ಹತ್ರ ಇದೆ. ಅದೆಲ್ಲ ಮುಂದಕ್ಕೆ ನಾವು ನೋಡ್ತೀವಿ. ಖಂಡಿತ ನೋಡ್ತೀರಿ. ವೀಕ್ಷಕರೇ, ನಮ್ಮ ಮುಂದೆ ಚಕ್ರತೀರ್ಥ ಮಹಾಮುನಿಗಳು ಒಂದು ಇವ್ರಿಗೆ ಹರಿಹರಪ್ಪಾಜಿ ಅವರು ನಾಮವನ್ನು ಕೊಟ್ಟಿದ್ದಾರೆ. ಸೊ ಇವರು ಯಾರು ಅಂದರೆ ಸ್ವತಃ ಹರಿಹರಪ್ಪಾಜಿ ಜೊತೆ ಒಂದು ಒಡನಾಟ ಇದ್ದಂಥವ್ರು, ಕೆಲವೊಂದು ನೇರವಾಗಿ ಕೆಲವೊಂದು ದೃಶ್ಯನ ಕಂಡಿರೋರು. ಭಾಳಷ್ಟು ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಕೆಲವೊಂದು ವಿಚಾರ ನಮ್ಮ ಹತ್ರ ಹಂಚ್ಕೊಂಡ್ರು. ನಮಗೂ ವಿಚಾರ ನಮಗೂ ಗೊತ್ತಿರಲಿಲ್ಲ, ಒಂಥರ ಶಾಕ್ ಆಯಿತು. ಇವೆಲ್ಲ ನಡೆಯುತ್ತಾ ಅನ್ನೋವಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತು. ಗುರುಗಳೇ, ನಿಮಗೆ ಮೊದಲನೇದಾಗಿ ಈ ಒಂದು ನಮಗೆ ಈ ವಿಚಾರನ ತಿಳಿಸೋಕ್ಕೆ ನಮ್ಮ ಚಾನಲ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ಧನ್ಯವಾದನ ಸೂಚಿಸ್ತಾ, ನಮಸ್ಕಾರ ಸರ್. ಅವ್ರ ಜೊತೆ ನೇರವಾದಂಥ ಒಂದು ಒಡನಾಟ ಇಟ್ಕೊಂಡಿದ್ರಿ ಪರಮಾತ್ಮ ಜೊತೆ. ಸೊ ಯಾವ ಥರ ಒಡನಾಟ ಇತ್ತು, ಅವರು ಹೇಗಿದ್ರು, ಏನೆಲ್ಲ ಒಂದು ನೀವು ಕಂಡಿದ್ದೀರಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರನ ನಮಗೆ ತಿಳಿಸ್ಕೊಡ್ಬೋದು. ಮೂಲತಃ ಹರಿಹರಪ್ಪಾಜಿಯವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರತ್ನಪುರಿ ಮಾರ್ಗ ಸಣ್ಣೇಗೌಡರ ಕಾಲೋನಿ ಎಂಬ ಒಂದು ಕುಗ್ರಾಮದಲ್ಲಿ ಜನಿಸಿದಂಥವರು ಪರಮಾತ್ಮರಾದ ಸರ್ವಶಕ್ತರು ಹರಿಹರಪ್ಪಾಜಿಯವರು. ಮತ್ತು ಅಲ್ಲಿಂದ ಬಂದು ದೇವರೂರು ಅಂತ ಬರ್ತದೆ, ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತದೆ. ಸಣ್ಣೇಗೌಡರ ಕಾಲೋನಿ ಒಂದೇ ಮೇನ್ ರೋಡಲ್ಲಿ ರತ್ನಪುರಿ ಮಾರ್ಗದಲ್ಲೇ ಬರ್ತದೆ. ಅಲ್ಲಿ ಹರಿಹರಪ್ಪಾಜಿಯವರು, ನಾನು 2000 ಇಸ್ವಿಗೆ ಹರಿಹರಪ್ಪಾಜಿಯವ್ರನ್ನ ಭೇಟಿ ಮಾಡಿದಾಗ ನನಗೆ ಅವಾಗ ಅಲ್ಲಿ ಪರಿಚಯ ಆಗಿ ನನ್ನ ಒಡನಾಟದಲ್ಲಿದ್ದವರು ಹರಿಹರಪ್ಪಾಜಿಯವರು. ಅವರು ನಿಜವಾದ ಪರಮಾತ್ಮ ಅಂತ ನಮ್ಮ ಪಕ್ಕದಲ್ಲಿದ್ದರೂ ನಮಗೆ ಗೊತ್ತಾಯ್ತಿರಲಿಲ್ಲ. ಹರಿಹರಪ್ಪಾಜಿ ಅವರು ಏನು ಸರ್ವಫಲ, ಶಾಶ್ವತ ಫಲ, ಅಮೃತ ಫಲ, ಅಮರತ್ವ ಫಲ ಎಲ್ಲವನ್ನೂ ಕೊಡ್ತಾ ಇದ್ರು ಕೂಡ ಇವರೇ ಪರಮಾತ್ಮ ಅಂತ ಒಂದಿನೂ ನಮಗೆ ತೋರಿಸ್ಕೊಂಡಿರಲಿಲ್ಲ. ಅವರು ಹರಿಹರಪ್ಪಾಜಿಯವರು ಪರಮಾತ್ಮ ಇವರೇ ಅಂತ ಒಂದಿನೂ ನಮಗೆ ತೋರಿಸಿರಲಿಲ್ಲ. ಮತ್ತು ಕೆಲವು ಫಲಪ್ರಸಾದಗಳೆಲ್ಲ ದೈವಲೋಕದಿಂದ ಕೊಡ್ತಿದ್ದಂಥ ಸ್ಥಳ ದೇವರೂರು. ಆ ದೇವರೂರಿನಲ್ಲಿ ನಮ್ಮ ಪಕ್ಕದಲ್ಲೇ ಕುತ್ಕೊಂಡು ಹರಿಹರಪ್ಪಾಜಿಯವರು, ಮಾಲಿಂಗ ಸ್ವಾಮಿಯವರು ಹಂಗೆ ಮಾಲಿಂಗ ಸ್ವಾಮಿ ಹಿಂಗೆ ಬರೀ ಮಾತಾಡ್ತಾನೆ ಇರೋರು. ಒಂದು ತಾಯಿ ಏನು ಮಾಡಿದ್ರು, ಒಂದು ಕಣ್ಣಿಗೆ ಕಪ್ಪೋಸರ ಕಟ್ಕೊಂಡ್ಬಿಟ್ಟು ಕಿರೀಟ ಹಾಕೊಂಡು ಹರಿಹರಪ್ಪಾಜಿಯವರು ಸುಮ್ಮನೆ ಒಂದು ಪಂಚೆಯನ್ನು ಒಂದು ಟವಲ್ ಹಾಕೊಂಡು ಸುಮ್ಮನೆ ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಂಗೆ ಆ ತಾಯಿ ಅವ್ರ ಕೊರಳಲ್ಲಿ ತುಳಸಿ ದಳ ಒಂದು 2 ದಳ ತೆಗೆದ್ಬಿಟ್ರು. ಆ ತುಳಸಿ ದಳ ಹರಿಹರಪ್ಪ ಪಕ್ಕದಲ್ಲಿ ಕೂತವ್ರೆ. ಇವರು ದೇವರು ಅಂತ ನಮ್ಮ ಪಕ್ಕದಲ್ಲಿ ತೊಡೆ ಹಾಕೊಂಡು ಪಕ್ಕದಲ್ಲಿ ಕುತ್ಕೊಂಡಿದ್ರು. ಆ ದಳ ಭೂಮಿಗೆ ಬಂತು ನೋಡಿ, ಬಂದು ಆ ತಾಯಿ ಕೈಗೆ ಪಡೆದ ತಕ್ಷಣ ಏನಾಗೋಯ್ತು, ಅದು ಪರಿಮಳ, ಸುಗಂಧ ಪರಿಮಳ. ತುಳಸಿ ಅತ್ಯಧಿಕ ಸುಗಂಧ ಪರಿಮಳ ತುಳಸಿ. ಅಂದರೆ ನಾವು ಇಲ್ಲಿ ಸಿಗೋವಂಥ ತುಳಸಿಗೂ ಅದಕ್ಕೂ ಭಾಳ ವ್ಯತ್ಯಾಸ. ಅದು ಸಿಕ್ಕಾಪಟ್ಟೆ ಪರಿಮಳ ಪರಮಾತ್ಮ. ಅಂಥದ್ದು 2 ತುಳಸಿ ಮಳೆ ತಗೊಂಡ್ಬಿಟ್ರು. ಆ ತಾಯಿ ಪಡ್ಕೊಂಡ್ರು. ಅಲ್ಲಿ ನೋಡಿದ್ರೆ ಸಾಮಾನ್ಯ ಮನುಷ್ಯನ ಥರನೇ ಕೂತ್ಕೊಂಡಿದ್ರು. ಒಂದು ಬನಿನ ಹಾಕೊಂಡು, ಒಂದು ಟವಲ್ ಹಾಕೊಂಡು ಸುಮ್ಮನೆ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರೋ ಅಂತ ಒಂದು ಪರಮಾತ್ಮನ ಒಡನಾಟದಲ್ಲಿ ಇದ್ದಂಥ ಒಂದು ವಿಚಾರ. ನೀವು ಅಂದರೆ ಏನು ವಿಷಯದ ಬಗ್ಗೆ ಅವರು ಮಾತಾಡ್ತಾ ಇದ್ರು? ಯಾವಾಗಲೂ ನೀವು ಜೊತೆಯಲ್ಲಿ ಇದ್ರಿ ಅಂತ ಹೇಳಿದ್ರೆ ಅವರು ಯಾವುದು ಸಾಕ್ಷರ ಜ್ಯೋತಿ ಅಂದ್ಬಿಟ್ಟು ಅಲ್ಲಿ ಹರಿಹರಪ್ಪಾಜಿಯವರು ಕೆಲಸ ಮಾಡ್ತಿದ್ರು. ಸಾಕ್ಷರ ಬೆಳಕು ಒಂದು ಬಂದಿತ್ತು 1985-86ರಲ್ಲಿ ಕರ್ನಾಟಕ ಸರ್ಕಾರದ್ದು. ಅಲ್ಲಿ ಹರಿಹರಪ್ಪಾಜಿಯವರು ಕೆಲಸ ಮಾಡ್ಕೊಂಡಿದ್ರು ಸಾಕ್ಷರ ಜ್ಯೋತಿಲಿ. ಆ ವಿಚಾರ ಏನಾಗಿತ್ತು, ಆವಾಗ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ರು. ಸ್ವಲ್ಪ ದಿನ ಕೆಲಸಕ್ಕೆ ಹೋಗ್ಲಿಲ್ವ ಏನೋ ಲೆಕ್ಕಾಚಾರ ತೆಗೆದಾಕಿದ್ರು. ಆವಾಗ ಏನಾದರೂ ಲೇಬರ್ ಕೋರ್ಟ್ ಮೈಸೂರಿಗೆ ಒಬ್ಬ ಲಾಯರ್ ಇಟ್ಕೊಂಡು ಕೇಸ್ ಹಾಕ್ಕೊಂಡಿದ್ರು. ಪರಮಾತ್ಮನೇ ಆದರೂ ಕೂಡ ಅವರು ಎಲ್ಲವನ್ನು ತನ್ನ ಹಿಡಿತಲ್ಲಿ ಇಟ್ಕೊಂಡಿದ್ರು. ಇಡೀ ಅಖಂಡ ಬ್ರಹ್ಮಾಂಡನೇ ಹಿಡಿತಲ್ಲಿ ಇಟ್ಕೊಂಡಿರೋಂಥ ಪರಮಾತ್ಮ ಕೇಸ್ ಹಾಕ್ಕೊಂಡಿದ್ರು. ಆ ವಿಚಾರದಲ್ಲಿ ನನ್ನಲ್ಲಿ ಜಾಸ್ತಿ ಡಿಸ್ಕಸ್ ಮಾಡ್ತಿದ್ರು. ಯಾವ ಥರ ಮಾಡಬೇಕು ಮಾಲಿಂಗ ಸ್ವಾಮಿಯವರೇ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಏನು ಮಾಡಬೇಕು ಇದರಲ್ಲಿ ಅಂತೆಲ್ಲ ವಿಚಾರನೂ ಮಾಡ್ತಾಯಿದ್ರು ಹರಿಹರಪ್ಪಾಜಿ. ಅದರಿಂದ ಏನಾಗೋಯ್ತು, ಒಂದು 2000 ಇಸ್ವಿಯಿಂದ 2003, 2004 ಗಂಟು ಜೊತೆಲಿ ಅತಿಯಾಗಿ ನನಗೂ ಅವ್ರಿಗೂ ಸಂಬಂಧ ಜಾಸ್ತಿ ಆಗೋಯ್ತು. ಒಂದು ಕ್ಷಣನೂ ಬಿಡ್ತಿರ್ಲಿಲ್ಲ ಹರಿಹರಪ್ಪಾಜಿಯವರು, ಒಂದು ಕ್ಷಣನೂ ನಾನು ಬಿಡ್ತಿರಲಿಲ್ಲ. ನನ್ನ ಹತ್ರ ಯಾವುದೋ ಒಂದು 2 ವೀಲರ್ ಒಂದು ಗಾಡಿ ಇತ್ತು, ಅಲ್ಲಿ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗೋದು, ಮತ್ತು ಇದೆಲ್ಲ ಆ ವಿಚಾರ ಈ ವಿಚಾರ ಎಲ್ಲ ತಿಳಿಸ್ತಾಯಿದ್ರು. ಅಂದರೆ ಮತ್ತು ಬ್ರಹ್ಮಜ್ಞಾನ ಅಂತ ಕೊಡ್ತಿದ್ರು, ದೈವಲೋಕದ ಬ್ರಹ್ಮಜ್ಞಾನನ. ಅಲ್ಲಿ ಒಬ್ಬರು ಮಾದೇಶ್ ಅಂದ್ಬಿಟ್ಟು
ಕವಿರಾಜ ಅಂದ್ಬಿಟ್ಟು ಅವ್ರಿಗೆ ಪರಮಾತ್ಮನೇ ನಾಮಕರಣ ಮಾಡಿದ್ರು ಅವ್ರನ್ನ. ಕವಿರಾಜ ಅಂದ್ಬಿಟ್ಟು ಮಾಡಿದರು. ಅವ್ರ ಮೂಲ ಹೆಸರು ವಿಶ್ವಾಮಿತ್ರ ಅಂದ್ಬಿಟ್ಟು. ಅವರು ಸುಮಾರು ಇಲ್ಲ ಅಂದ್ರೂ ಒಂದು 400-500 ಬುಕ್ಕು, ದೊಡ್ಡ ದೊಡ್ಡ ಬುಕ್ಗಳು ಬ್ರಹ್ಮಜ್ಞಾನ ಕೊಟ್ಟವ್ರು ಪರಮಾತ್ಮ. ಅದರಲ್ಲಿ ಒಂದು ಕೆಂಪು ಇಂಕ್ನಲ್ಲಿ ಬರೆಯುವಂಥದ್ದು ಸಂಸ್ಕೃತ ಪದ, ಮತ್ತು ನೀಲಿ ಇಂಕ್ನಲ್ಲಿ ಬರೆಯುವಂಥದ್ದು ಕನ್ನಡ ಪದ. ಅದಕ್ಕೆ ಅರ್ಥ, ಸಂಸ್ಕೃತಕ್ಕೆ ಅರ್ಥ. ಸಂಸ್ಕೃತಕ್ಕೆ ಅರ್ಥ ಬರೆಯೋದು ನೀಲಿ. ಹೌದು. ಈಗ ದೈವಗಣಾಧಿಪತಿಗಳು ಎಷ್ಟು ಜನ ಅಲ್ಲಿ ದೇವ್ರೂರು ಬಂದಿರ್ತಾರೆ, ಅವ್ರು ಏನಾಗಿದ್ರು. ಈಗ ನಾನು ಕನಕಪುರ ತಾಲೂಕು ಹತ್ತೇಳಿ ಗ್ರಾಮದವನು. ಕನಕಪುರ ತಾಲೂಕು ಹತ್ತೇಳಿ ಗ್ರಾಮದವನು ನಾನು. ಈಗಿರುವಾಗ ಏನಾಯ್ತು, ನನಗಲ್ಲಿ ದೇವ್ರೂರಿಗೆ ಹೋಗಿ ನಾನು ಹೋದ್ಮೇಲೆ ನಾನು ಒಬ್ಬ ದೈವ ಮುನಿಯಪ್ಪ, ನೀನು ಚಕ್ರತೀರ್ಥ ಮುನಿ ಅಂದ್ಬಿಟ್ಟು ನನಗೊಂದು ಮಂತ್ರ ಕೊಟ್ಟು ನನಗೆ ಸಂಬಂಧಪಟ್ಟ ಏನೇನು ವಿಚಾರಗಳಲ್ಲಿ ತಿಳಿಸಿ, ಆ ನನ್ನ ಒಂದು ವಿಚಾರನ ಒಬ್ಬರು ಬ್ರಹ್ಮಜ್ಞಾನ ಬರೀತಿದ್ರಲ್ಲ ಮಾದೇಶ್ವರು, ಅವ್ರ ಕೈಲಿ ಚಕ್ರತೀರ್ಥ ಮುನಿ ಏನಾಗಿದ್ರು ಹಿಂದೆ, ಇವ್ರು ಯಾತಕ್ಕೋಸ್ಕರ ಭೂತಾಳಕ್ಕೆ ಬಂದಿದ್ದಾರೆ ಅನ್ನುವಂಥ ವಿಚಾರನೆಲ್ಲನೂ ಅಲ್ಲಿ ಬ್ರಹ್ಮಜ್ಞಾನದಲ್ಲಿ ನಾನು ಉಲ್ಲೇಖ ಮಾಡಿಸಿದ್ರು. ಹರಿಹರಪ್ಪ ನಾನು ಏನೇನು ದೈವಲೋಕದಲ್ಲಿ ಏನೇನು ಕೆಲಸ ಮಾಡ್ಕೊಂಡಿದ್ದೆ, ಅಲ್ಲಿ ಏನು ಮಾಡ್ತಾ ಇದ್ದೆ, ಇಲ್ಲಿ ಏನಕ್ಕೆ ಬಂದಿದ್ದಾನೆ ಹರಿಹರಪ್ಪನ ಜೊತೆಲಿ, ಪರಮಾತ್ಮನ ಜೊತೆಲಿ ಏನಕ್ಕೆ ಬಂದಿದ್ದಾರೋ ಅನ್ನೋ ವಿಚಾರನೆಲ್ಲ ತಿಳಿಸ್ಕೊಂಡ್ರು. ಅಷ್ಟಿದ್ರೂ ಕೂಡ ಪರಮಾತ್ಮ 2010 ಇಸ್ವಿಲಿ ಏಕಾಂತವಾದ್ರೂ ಕೂಡ 14-15 ವರ್ಷ ಆದರೂ ಕೂಡ ನನ್ನ ಒಡನಾಟದಲ್ಲಿ ಇರಲೇ ಇಲ್ಲ ಹರಿಹರಪ್ಪ. ಎಲ್ಲ ಸರ್ವಶಕ್ತರು ಅವರೇ, ಪರಮಾತ್ಮನೂ ಅವರೇ, ಎಲ್ಲವೂ ಸರ್ವವೂ ಅವರೇ ಆದರೂ ಕೂಡ ಆಮೇಲೆ ಕೊನೆಗೆ ಏನಾಗೋಯ್ತು, ಇಲ್ಲಿ ಸಾಕ ನೀಲಮರಿ ದೇವಿಯ ನಮ್ಮ ಮಹಾಪುರುಷ ಮಾಮುನಿ ಅಂತ ಏನು ದೈವ ವಿಚಾರದಲ್ಲಿ ಹೇಳ್ತೀವಿ, ಅವರು ಮಂಜುನಾಥ ಅಂದ್ಬಿಟ್ಟು ಇಲ್ಲಿ ಅವ್ರ ಒಡನಾಟ ಇಟ್ಕೊಂಡ್ಮೇಲೆ ಆಮೇಲೆ ಹರಿಹರಪ್ಪ ನನಗೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ 4 ಗಂಟೆ 4:15 ಡೈಲಿ ನನ್ನ ಹತ್ರ ಬರೋದು. ನಾನು ಮಲಿಕುವಂಥ ಜಾಗದಲ್ಲಿ ನಾನು ನಿತ್ಯ ಒಂದು ಪ್ರೇಯರ್ ಮಾಡೋ ಟೈಮು, ಆ ಟೈಮಲ್ಲಿ ಬಂದು ಈ ಥರ ಒಡನಾಟ ಶುರು ಮಾಡಿದ್ರು. ಈಗೀಗ ಅಧಿಕವಾಗಿ ಬರ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು ಕ್ಷೇತ್ರಕ್ಕೆ ಒಡನಾಟ ಇಟ್ಕೊಂಡ್ಮೇಲೆ ಸರ್ವ ವಿಚಾರಗಳನ್ನು ಬಂದು ನನ್ನ ಜೊತೆ ಕೂಲಂಕಷವಾಗಿ ಮಾತಾಡೋದು, ಈ ತರ ಎಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ನೀವು ತಿಳಿಸ್ತಾ ಇದ್ರಿ ದೈವಲೋಕದಿಂದ ಕೆಲವೊಂದು ಮಣಿಗಳು, ಅಮೃತ ಇದೆಲ್ಲ ಬರ್ತಾ ಇತ್ತು, ನಮ್ಮ ಕಣ್ಣು ಮುಂದೆನೆ ಬರ್ತಾ ಇತ್ತು. ಅಂದ್ರೆ ಅದನ್ನ ಇವಾಗ ಅಮೃತನೇ ನೀವು ಸ್ವೀಕರಿಸಿದ್ರಿ. ಹೌದು. ಪರಮಾತ್ಮ ಹರಿಹರಪ್ಪ ನಮ್ಮ ಪಕ್ಕದಲ್ಲಿ ನಮ್ಮ ಜೊತೆಲೆ ಕುತ್ಕೊಂಡು ಒಬ್ರು ತಾಯಿ ಧರ್ಮದೇವತೆ ಅಂದ್ಬಿಟ್ಟು ಪಡಿತಾ ಇದ್ರು. ಆ ಅಮ್ಮ ಕಣ್ಣಿಗೆ ಕಪ್ಪೋಸ್ತ್ರ ಕಟ್ಬಿಡ್ತಿದ್ರು. ನಾವೇ ಭಕ್ತಾದಿಗಳ ನಾವೇ ಕಟ್ತಿದ್ದೋ. ಕಟ್ಬಿಟ್ಟು ಒಂದು ಕಿರೀಟ ಹಾಕ್ಬಿಟ್ಟು ಕಪ್ಪೋಸ್ತ್ರ ಕಣ್ಣು ಕೊಟ್ಬಿಟ್ಟು ಒಂದು ಪೀಠದ ಮೇಲೆ ಕೂರಿಸ್ತಿದ್ವಿ. ಪರಮಾತ್ಮನೇ ಕೂರಿಸೋರು. ನೋಡ್ರಪ್ಪ ಬತ್ತೆ ನೋಡ್ರಪ್ಪ, ಕೊಡೋರು ಅವರೇನೆ, ಬತ್ತೆ ನೋಡ್ರಪ್ಪ ಬರ್ಬೋದು ನೋಡ್ರಪ್ಪ, ಇನ್ನೇನು ಬರ್ಬೋದು ನೋಡ್ರಪ್ಪ ಅಂತ ಹೇಳ್ತಿದ್ರು. ಆವಾಗ ನಾನು ಈ 2 ಕಣ್ಣಲ್ಲಿ ನೋಡಿರುವಂಥ ವಿಚಾರ ಹೇಳ್ಬೇಕು ಅಂದ್ರೆ, ಅಮೃತ ಒಂದೊಂದು ಸಾರಿ ಬಂದ್ರೆ ಒಂದೊಂದು ಬಟ್ಲು ತುಂಬಾ ಬಂದ್ಬಿಡುದು. ಇರದಂತ ಬಟ್ಲು ಇರ್ತದೆ. ಬಟ್ಲು ಅಂದ್ರೆ ಹೇಗಿರೋದು ಅದು ಸೇಮು ಜೇನು ತಿಳಿಯಾದ ಜೇನು, ಅತಿಯಾದ ಸಿಹಿ. ಇಲ್ಲಿ ಭೂತಾಳಕ್ಕೆ ಬಂದು ಅದು ಸೋಕ್ಸ ಅಮ್ಮನ ಕೈ ಸ್ಪರ್ಶ ಆಯ್ತಾ ಇದ್ದಂಗ್ಲೇ ಒಂಥರ ಜೇನು ಗಟ್ಟಿಯಾಗ್ಬಿಡೋದು. ಅದು ಸ್ಪೂನ್ ತಗೊಂಡು ಸ್ಪೂನಲ್ಲಿ ಹಿಂಸೆ ಮಾಡಿ ತೆಗಿಬೇಕು. ಅಂದ್ರೆ ಅಷ್ಟು ಗಟ್ಟಿಯಾಗಿರೋದು. ಜಾಸ್ತಿ ಗಟ್ಟಿ ಏನಿಲ್ಲ, ರಫು ಜೇನು ಸ್ವಲ್ಪ ರಫು ಜೇನು ಗಟ್ಟಿಯಾದ್ರೆ ಆ ಥರ ಬರ್ತದೆ, ಆ ಥರ ಇರ್ತಿತ್ತು. ಮತ್ತೆ ದೈವ ಫಲಗಳು, ದೈವಮಣಿಗಳು, ಆಮೇಲೆ ಮಾಂಗಲ್ಯಗಳು, ದೈವ ಮಾಂಗಲ್ಯ. 5 ಜನ ತಾಯಂದಿರಿಗೆ ದೈವ ಮಾಂಗಲ್ಯವನ್ನು ಪಡೆದುಕೊಟ್ಟವ್ರೆ ಅಯ್ಯಮ್ಮ. ಧರ್ಮದೇವತೆ ಅಂತ ಏನು ಹೇಳ್ತೀವಿ, ಅಯ್ಯಮ್ಮನ ಮೂಲ ತಾಯಿ ಹೆಸರು ಗಾಯತ್ರಮ್ಮ ಅಂದ್ಬಿಟ್ಟು ಅವ್ರ ಹೆಸರು. ಅಯ್ಯಮ್ಮನ ಮುಖಾಂತರ ಹರಿಹರಪ್ಪನವರು, ಜೊತೆಲಿ ಪರಮಾತ್ಮ ಹರಿಹರಪ್ಪಾಜಿ. ನಮಗೆ ಗೊತ್ತಿರೋದು ಹರಿಹರಪ್ಪಾಜಿ. ನನ್ನೂ ಅಷ್ಟೇ ಮಾಲಿಂಗ ಸ್ವಾಮಿ ಅಂತಿದ್ರು. ಬಟ್ ಏನಂತಂದರೆ ಇನ್ನೊಂದು ಸತ್ಯವಾದ ವಿಚಾರ ಏನಂದರೆ, ಮೂಳೆ ಮಾಂಸಗಳಿಂದ ಹೆಂಗೆ ರಚನೆಯಾಯಿತು ಮತ್ತು ನಮ್ಮ ದೇಹದ ಒಳಗಡೆ ಆ ಶಕ್ತಿಯನ್ನು ಯಾವ ರೀತಿ ಇಟ್ಟರು, ಆ ಶಕ್ತಿ ಎಷ್ಟು ವರ್ಷಗಳ ಕಾಲ ಈ ಜಗತ್ತಿನಲ್ಲಿ ಜೀವನವನ್ನು ಮಾಡಿಸ್ತು, ಕೊನೆಗೆ ಆ ದೇಹವನ್ನು ಬಿಟ್ಟುಬಿಟ್ಟು ಆ ಶಕ್ತಿ ಎಲ್ಲಿಗೋಗ್ತು, ಈಗ ಎಲ್ಲಿದೆ ಆ ಶಕ್ತಿ. ಆ ಶಕ್ತಿ ನಮ್ಮ ದೇಹಕ್ಕೆ ಮಿಲನ ಆದರೆ ನಾವು ಕೂಡ ಆಂಜನೇಯ ಸ್ವಾಮಿ ಇರುತ್ತೆ ಆಗ್ಬಹುದಲ್ಲ. ಅದನ್ನು ಮಿಲನ ಮಾಡಿಸ್ಕೊಳ್ಳುವಂಥ ಬಗೆ ಹೇಗೆ, ಅದನ್ನ ಈ ದೇಹಕ್ಕೆ ಮಿಲನ ಮಾಡಿಸ್ಕೊಂಡು ನಾವು ಯಾವ ರೀತಿ ಆಗ್ಬೋದು ಅನ್ನುವಂಥ ವಿಚಾರ ಪ್ರಮುಖವಾಗಿರುವಂಥದ್ದು.